ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಗೆ ಎಲ್ಲರಿಗೂ ಹೋಳಿ ಹುಣ್ಣಿಮೆದ ಶುಭಾಶಯಗಳು. ನಮ್ಮ ಹೋಳಿ ಹುಣ್ಣಿಮೆ ಯಾವ ರೀತಿ ಇತ್ತು, ನಾವು ಹಬ್ಬನ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ತೀನಿ. ಬಟ್ ನಾವು ಯಾರೂ ಬಣ್ಣ ಆಡಿಲ್ಲ. ಸೊ ಮಕ್ಕಳು ಅಷ್ಟೇ ಬಣ್ಣ ಆಡಿದರು. ಬಣ್ಣ ಆಡಲಿಕ್ಕೆ ಅವಳಿಗೊಂದು ಸ್ವಲ್ಪ ಹಾಕ್ಕೊಟ್ಟು ಕೆಳಗಡೆ ಯಾರು ಬಂದಿದ್ದು ಅವ್ರ ಜೊತೆ ಕಳಿಸಿದ್ದೆ ನಾನು. ನನ್ನ ಮಗನೂ ನನ್ನ ಮಗಳಿಬ್ಬರೇ ಬಣ್ಣ ಆಡಿದ್ದು. ನಾನು ಯಾರೂ ಬಣ್ಣ ಅಂತೂ ಆಡಿಲ್ಲ. ಸೊ ಮನೇಲಿ ನನಗೆ ಕೆಲಸನೇ ಜಾಸ್ತಿ ಆಗ್ಬಿಟ್ಟಿತ್ತು. ಕುಕ್ಕಿಂಗ್ ಇತ್ತು, ಆಮೇಲೆ ಸಾಕಷ್ಟು ಕೆಲಸನೇ ಇತ್ತು ಮನೆಯಲ್ಲಿ. ಹಾಗಾಗಿ ನಾನು ಬ್ಯುಸಿಯಾಗಿದ್ದೆ. ಸ್ಕೂಲ್ ವರ್ಕು, ಈ ಕಡೆ ಎಕ್ಸಾಮ್ಸ್ ನಡೆದಿತ್ತು. ಆಮೇಲೆ ಮನೇಲೆಲ್ಲ ವರ್ಕ್ ಪೆಂಡಿಂಗ್ ಬಿದ್ದಿತ್ತು. ನನ್ನ ಗಿಡದ ವರ್ಕು, ಗಾರ್ಡನಿಂಗ್ದು ಅದು ಇಲ್ಲ ಭಾಳ ಇತ್ತು. ಹಾಗಾಗಿ ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ ಆ ದಿವಸ. ಸೊ ಕಲರ್ಸ್ ಎಲ್ಲ ತೊಗೊಂಬಂದಿದ್ವಿ. ಮೊನ್ನೆ ಶಾಪಿಂಗ್ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ತೋರಿಸಿದ್ದೆ ನಾನು ನಿಮಗೆ. ಸೊ ಕಲರ್ಸ್ ಎಲ್ಲ ತೊಗೊಂಬಂದಿದ್ವಿ. ಸೊ ಆ ಕಲರ್ಸ್ ಎಲ್ಲ ತೊಗೊಂಡು ಬಂದು ರೋಡ್ ತುಂಬ ನೋಡ್ರಿ, ಮೇನ್ ರೋಡ್ ಆಗಿರೋದ್ರಿಂದ ರೋಡ್ ತುಂಬ ಎಲ್ಲರೂ ಮೆರವಣಿಗೆ ಹೊರಟಿದ್ರು. ಎಲ್ಲರೂ ನಿಮಗೆ ತೋರಿಸ್ತೀನಿ ಮೆರವಣಿಗೆ. ನೋಡ್ರಿ ಕೆಳಗಡೆ ಅವ್ರು ಆಟ ಆಡ್ತಿದ್ದಾರೆ. ಫುಲ್ಲು ರೋಡ್ ತುಂಬ ಮೆರವಣಿಗೆ ಇತ್ತು. ಫುಲ್ ಡ್ಯಾನ್ಸು, ಸಾಂಗು, ಎಷ್ಟೋ ಥರ ಜನ ಎಲ್ಲರೂ ಕುಣಿದಾಡ್ತಿದ್ರು. ಅದೇ ಮೇಲಿಂದನೇ ನೋಡಿ ನಾವು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ನೋಡಿರಿ ಎಷ್ಟು ಜನ ಸೇರಿದ್ದಾರೆ. ಡಿ ಜೆ ಹಾಕ್ಕೊಂಡು ನೀರು, ಕಲರು ಎರ್ಚ್ಕೊಂಡು ಒಂದು ಟ್ಯಾಂಕರ್ ನೀರು ತೊಗೊಂಡು ಈ ರೀತಿ ನಮ್ಮೂರಲ್ಲಿ ಪೂರ್ತಿ ಮೆರವಣಿಗೆ ಇತ್ತು ಆ ದಿವಸ. ಸೊ ಇದು ನಮ್ಮದು ಮೇನ್ ರೋಡ್ ಆಗಿರೋದ್ರಿಂದ ಏನು ಮೆರವಣಿಗೆ ಬಂದರೂ ಇಲ್ಲಿಂದ ಫಸ್ಟ್ ಬಂದೇ ಬರ್ತಾವೆ ಇಲ್ಲಿ. ಸೊ ಒನ್ ಅವರ್ ಮೇಲೆ ಇಲ್ಲಿ ನಿಂತಿರ್ತಾರೆ. 1 ಅವರ್ ಮೇಲೆ. ಇನ್ನು ಬೇರೆ ಗಣೇಶನ ಮೆರವಣಿಗೆ ಎಲ್ಲ ಅಂದರೆ 5 ಅವರ್ಸ್ ಇಲ್ಲೇ ಇರ್ತಾರೆ. ಇದೇ ರೋಡಲ್ಲೇ ಇರ್ತಾರೆ ಅವರು. ಸೊ ಅಷ್ಟು ನಮ್ಮದು ಗಾಡಿ ಎಲ್ಲ ಶೇಕ್ ಆಗಬೇಕು, ಅಷ್ಟು ಸೌಂಡ್ ಮಾಡ್ತಾ ಈ ಮೆರವಣಿಗೆಗಳು ಮಾಡ್ತಿರ್ತಾರೆ. ಸೊ ಇಲ್ಲೆಲ್ಲರೂ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ನೋಡಬೇಕು. ಆದರೆ ಆಲ್ಮೋಸ್ಟ್ ಗಂಡು ಮಕ್ಕಳೇ, ಯಾರು ಹೆಣ್ಮಕ್ಳು ಇಲ್ಲೆಲ್ಲ ಅಷ್ಟು ಬರೋಲ್ಲ. ಸೊ ನನ್ನ ಮಗನ ನೋಡ್ರಲ್ಲಿ ಬಣ್ಣ ಆಡ್ಕೊಂಬಂದು ನಿಂತಿದ್ದ. ಸೊ ಅವನು ಸ್ವಲ್ಪ ಹೋಗಿ ಬಂದ. ಸೊ ಇದು ಮೆರವಣಿಗೆ ಇತ್ತು. ಇಲ್ಲಿಂದಲೇ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಕುಕ್ಕಿಂಗ್, ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಹಾಲು ಬಿಸಿ ಮಾಡೋಕ್ಕೆ ಇಟ್ಟೀನಿ. ಹಾಲು ಒಳಗೆ ಸಕ್ಕರೆ ಹಾಕೀನಿ. ಸಕ್ಕರೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಂಡೀನಿ. ಈ ಕಡೆ ನಾನು ಪನ್ನೀರ್ ಪಲ್ಯ ಮಾಡೀನಿ. ಇವತ್ತು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ನಾವು 1-2 ಸತಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಹಾಗೆ ನಾನು ಈ ಕಡೆ ಜೀರಾ ರೈಸ್ ಮಾಡೋ ಸಲುವಾಗಿ ರೈಸ್ ಮಾಡಿಟ್ಕೊಂಡೀನಿ. ಪನ್ನೀರ್ ಮತ್ತು ಬಟಾಣಿ ಹಾಕೀನಿ. ಹಾಗೆ ಮತ್ತು ಈ ಕಡೆ ಸ್ವಲ್ಪ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಹಾಲು ಕುದಿಯಕತ್ತಾವ, ಈಗ ಹಾಲನ್ನ ಹಾಕ್ತೀನಿ. ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸ್ ಹಾಕ್ಬೋದು. ನಾನು ಡ್ರ್ಯಾಗನ್ ಫ್ರೂಟ್ ಅರ್ಧ ತಿಂದು ಇಟ್ಬಿಟ್ಟಿವಿ. ಈಗ ಸದ್ಯಕ್ಕೆ ಯಾವ್ದು ಬೇಕು ಅದನ್ನು ಮಾತ್ರ ಇಷ್ಟು ನಾನು ಫ್ರೂಟ್ಸನ್ನ ಕಟ್ ಮಾಡ್ಕೊಂಡಿನಿ. ನೀವೇನಾರ ಗ್ರೇಪ್ಸ್ ಹಾಕೋಂಗಿತ್ತಂದ್ರೆ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು. ಗ್ರೇಪ್ಸ್ ಹಾಕೋಂಗಿತ್ತಂದ್ರೆ ಗ್ರೇಪ್ಸ್ನ ಸೀಳಿ ಹಾಕಿರಿ, ಹಾಗೆ ಹಾಕಬೇಡ್ರಿ, ಇಲ್ಲಾಂದ್ರೆ ಟೇಸ್ಟ್ ಚಲೋ ಕೊಡೋಂಗಿಲ್ಲ ಅದು. ಇದು ಕಸ್ಟರ್ಡು ಹಿಂಗೆ ಕುದೀತಿರ್ತದಲ್ಲ, ಇದ್ರೊಳಗೆ ಹಿಂಗೆ ಸ್ವಲ್ಪ ಹಾಕಿಬಿಟ್ಟು ಹಾಗೆ ತಿರುಗಿಸ್ತಿರ್ಬೇಕು. ಇದು ತಿರುಗಿಸ್ಲಿಲ್ಲ ಅಂದ್ರೆ ಚೆಂದ. ಸೊ ಇದನ್ನು ಹಾಗೆ ಸ್ವಲ್ಪ ಹಾಕಬೇಕು, ತಿರುಗಿಸ್ಬೇಕು. ಇದು ಹಾಕೋದ್ರಿಂದ ಫ್ಲೇವರ್ ಬರುತ್ತೆ ಮತ್ತು ಹಾಲು ಗಟ್ಟಿ ಬರ್ತಾವೆ, ಹಾಲು ಗಟ್ಟಿ ಆಗ್ತಾವೆ ಚೆಂದಾಗಿ. ಸೊ ಇದು ಹಿಂಗೆ ಹಾಕ್ತೀವಿ, ಹಂಗೆ ಹಾಲು ಗಟ್ಟಿ ಬರ್ತಾವೆ. ಇದೇ ಫ್ಲೇವರ್ ಇರೋದ್ರಿಂದ ನಾನು ಯಾವುದೋ ಫ್ಲೇವರ್ ಆ್ಯಡ್ ಮಾಡೋವಲ್ಲೇ. ನೀವು ಇಲೈಚಿ, ಸೋಪು ಎಕ್ಸ್ಟ್ರಾ ಏನು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಇದು ವೆನಿಲಾ ಫ್ಲೇವರ್ ಇರೋದ್ರಿಂದ ಯಾವುದು ನಾನು ಎಕ್ಸ್ಟ್ರಾ ಹಾಕಿಲ್ಲ. ಹೀಗೆ ಕುದೀತಾ ಗಟ್ಟಿ ಆಗ್ತದೆ. ಇದ್ರೊಳಗೆ ಒಂದು ಸ್ವಲ್ಪ ಹಾಲಾಕಿ ತೆಗಿಯಾಕತ್ತೀನಿ. ಯಾಕಂದ್ರೆ ಚೆಂದಾಗಿ ತಿರುಗಿಸೋದಿಲ್ಲ ನಾನು. ಕೆಳಗೆ ಕುಂತಿರ್ತದೆ, ಅದು ಕೆಳಗೆ ಕುಂತಿರ್ತದೆ, ತಿರುಗಿಸ್ಬೇಕು ಅದು ನೀಟಾಗಿ. ಇದು ನೋಡಿರಿ, ಇದು ಹಾಗೆ ಹಿಂಗೆ ಕುದೀತಾನೆ ಗಟ್ಟಿ ಬರ್ತದೆ. ಸಕ್ಕರೆ ಹಾಕಿದ್ದು ನಾನು. ಸಕ್ಕರೆ ಹಾಕಿ ಹಾಲು ಬಿಸಿ ಮಾಡ್ಕೊಂಡೆ. ಇದು ತಣ್ಣಗಾಗಬೇಕು, ಅದಕ್ಕೆ ನಾನು ಈಗ ಮಾಡಿ ಇಟ್ಕೊಂಡ್ರೆ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಗಟ್ಟಿ ಆಯಿತು. ನೋಡ್ಬೋದು ಎಷ್ಟು ತಿಕ್ನೆಸ್ ಬಂದದಂತ. ಸೊ ಇದು ಆಫ್ ಮಾಡಿ ಈಗ ಫ್ರೂಟ್ ಮಿಕ್ಸ್ ಮಾಡಿ ಫ್ರಿಜ್ನಾಗ ಇಟ್ಟರೆ ಆಯಿತು. ನಾವು ಒಂದಿಷ್ಟು ಫ್ರೂಟ್ಸ ಈಗ ಹಾಕೋತೀನಿ. 1-2 ನಿಮಿಷ ಬಿಟ್ಟು ಹಾಕ್ತೀನಿ. ಸರ್ ಭಾಳ ಬಿಸಿ ಐತಿ. ಫೈನಲ್ ನೋಡ್ರಿ, ಎಲ್ಲ ಹಣ್ಣುಗಳು ಹಾಕಿನಿ. ಸೊ ಒಂದು ಬಟ್ಲಾಗ ಸ್ವಲ್ಪ ಆರಿದ್ಮೇಲೆ ತಿಂದ್ರೆ ಮಸ್ತ್ ಇರುತ್ತೆ. ಸೊ ಪ್ಲೇಟು ರೆಡಿಯಾಗಿದೆ ಫುಲ್ ನಂದು. ಸೊ ಇದು ಊಟ ಮಧ್ಯಾಹ್ನದ ಇವತ್ತು.